ಆತ್ಮೀಯ ವಿದ್ಯಾರ್ಥಿಗಳೇ, 15/2/2025 ನಡೆದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ D2 ವರ್ಷನ್ ಕೋಡ್ನ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈಗ ನೋಡೋಣ. 81ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಭೀಮ್ಸೇನ್ ಜೋಶಿ. 82ನೇ ಪ್ರಶ್ನೆ, ಆಟ, ಯೋಗ, ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಈ ಹೇಳಿಕೆಗಳು ಸರಿಯಾಗಿರುವುದಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ 3 ದೇಹ ಬಲಗೊಳ್ಳುವುದಿಲ್ಲ. 83ನೇ ಪ್ರಶ್ನೆ, ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಕಾಂಡ್ಲಾ. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ, ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆನ್ನುತ್ತಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ 2 ಡೂನ್. 85ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಡ್ಯಾಶ್. ಇದರ ಸರಿಯಾದ ಉತ್ತರ ಮೌಸಿನ್ರಾಮ್. 86ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ? ಇದರ ಸರಿಯಾದ ಉತ್ತರ ಆಪ್ಷನ್ 2 ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ. 87ನೇ ಪ್ರಶ್ನೆ, ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 3 ತಮಿಳುನಾಡು. 88ನೇ ಪ್ರಶ್ನೆ, ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆಯು ಈ ಸಂಬಂಧವನ್ನು ಸೂಚಿಸುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ 3 ತಾಯಿ ಮತ್ತು ಮಗ. 89ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 3 ಯಕ್ಷಗಾನ. 90ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಯಲು ಪಾಂಡುರಂಗರಾವ್ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ 3 ಅಪ್ಪಿಕೋ ಚಳುವಳಿ. 91ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 1 ಮಲ್ಲಗಂಬ. 92ನೇ ಪ್ರಶ್ನೆ, ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಡ್ಯಾಶ್. ಇದರ ಸರಿಯಾದ ಉತ್ತರ ಆಪ್ಷನ್ 3 ಭೂಮಧ್ಯ ರೇಖೆ. 93ನೇ ಪ್ರಶ್ನೆ, ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಡ್ಯಾಶ್. ಇದರ ಸರಿಯಾದ ಉತ್ತರ ಆಪ್ಷನ್ 3 8. 94ನೇ ಪ್ರಶ್ನೆ, ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಡ್ಯಾಶ್. ಇದರ ಸರಿಯಾದ ಉತ್ತರ ಆಪ್ಷನ್ 2 ಗುರು ಶಿಖರ. 95ನೇ ಪ್ರಶ್ನೆ, ಭಾರತದ ಉತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುವರು. ಇದರ ಸರಿಯಾದ ಉತ್ತರ ಆಪ್ಷನ್ 2 ಇಂದಿರಾ ಕೋಲ್. 96ನೇ ಪ್ರಶ್ನೆ, ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 4 ದಕ್ಷಿಣ ಭಾಗದಲ್ಲಿದೆ. 97ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಡ್ಯಾಶ್. ಇದರ ಸರಿಯಾದ ಉತ್ತರ ಆಪ್ಷನ್ 3 ಶ್ರೀ ಸಿದ್ದರಾಮಯ್ಯ. 98ನೇ ಪ್ರಶ್ನೆ, ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಡ್ಯಾಶ್. ಇದರ ಸರಿಯಾದ ಉತ್ತರ ಕೃಷಿ ಕಾರ್ಮಿಕರು. 99ನೇ ಪ್ರಶ್ನೆ, ಜೋಳ, ಕಡಲೆ, ದ್ರಾಕ್ಷಿ, ಕಬ್ಬು, ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ? ಇದರ ಸರಿಯಾದ ಉತ್ತರ ಆಪ್ಷನ್ 2 ವಿಜಯಪುರ. 100ನೇ ಪ್ರಶ್ನೆ, ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಕೃಷಿಯ ಯಾವ ವಿಧಾನವಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 2 ಸಾಂದ್ರ ಬೇಸಾಯ.